ಶಾಂತದುರ್ಗಾ ದೇವಸ್ಥಾನವು ಗೋವಾ ರಾಜ್ಯದ ಪೊಂಡಾ ತಾಲೂಕಿನ ಕಾವಳೆಂ ಗ್ರಾಮದಲ್ಲಿ ಇದೆ. ಇದು ಪಣಜಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಪುರಾಣಗಳ ಪ್ರಕಾರ ಒಮ್ಮೆ ಭಗವಾನ್ ಶಿವ ಮತ್ತು ಮಹಾವಿಷ್ಣುವಿನ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದಿಂದ ಸೃಷ್ಟಿಯ ಸಮತೋಲನವೇ ಕದಲಲು ಆರಂಭವಾಯಿತು. ಆಗ ಬ್ರಹ್ಮದೇವರು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದರು. ಪಾರ್ವತಿ ದೇವಿ ಶಾಂತಿಯ ರೂಪದಲ್ಲಿ ಅವತರಿಸಿ ಶಿವ ಮತ್ತು ವಿಷ್ಣುವರ ನಡುವೆ ಮಧ್ಯಸ್ಥಿಕೆ ಮಾಡಿ ಯುದ್ಧವನ್ನು ನಿಲ್ಲಿಸಿದರು. ಆ ಕಾರಣಕ್ಕೆ ದೇವಿಗೆ ಶಾಂತಿಯನ್ನು ತಂದ ದುರ್ಗಾ ಶಾಂತಾದುರ್ಗಾ ಎಂಬ ಹೆಸರು ಬಂದಿದೆ. ಶಾಂತಾದುರ್ಗಾ ದೇವಿಯ ಮೂಲ ದೇವಸ್ಥಾನವು ಖುಲಾಸಂಯಲ್ಲಿ ಇತ್ತು. ಅಲ್ಲಿ ದೇವಿಯನ್ನು ಸ್ಥಳೀಯವಾಗಿ ಸಾಂತೆರಿ ದೇವಿ ಎಂದು ಆರಾಧಿಸಲಾಗುತ್ತಿತ್ತು. 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಆಳ್ವಿಕೆಯ ಸಮಯದಲ್ಲಿ ಅನೇಕ ಹಿಂದೂ ದೇವಾಲಯಗಳಿಗೆ ಅಪಾಯ ಉಂಟಾಯಿತು. ದೇವಿಯ ಮೂರ್ತಿಯನ್ನು ರಕ್ಷಿಸಲು ಭಕ್ತರು ರಾತ್ರಿ ವೇಳೆ ಸುರಕ್ಷಿತವಾಗಿ ಕೊಂಡೊಯ್ದು ಇಂದಿನ ಕಾವಲೆಂ ಗೋವಾಯಲ್ಲಿ ಪ್ರತಿಷ್ಠಾಪಿಸಿದರು. ಶಾಂತಾದುರ್ಗಾ ದೇವಿ ಶಾಂತಿ, ಕುಟುಂಬ ಸೌಹಾರ್ದ, ವಿವಾಹ ಸೌಖ್ಯ ಮತ್ತು ರಕ್ಷಣೆಯ ದೇವಿ ಎಂದು ಭಕ್ತರು ನಂಬುತ್ತಾರೆ. ಗೋವಾ ಮತ್ತು ಕೊಂಕಣ ಪ್ರದೇಶದ ಅನೇಕ ಕುಟುಂಬಗಳ ಕುಲದೇವತೆ ಆಗಿದ್ದಾಳೆ. ಶಿವ ವಿಷ್ಣುಗಳ ಯುದ್ಧವನ್ನೇ ಶಾಂತಗೊಳಿಸಿದ ತಾಯಿ ಇವಳೇ ಗೋವಾದ ಪ್ರಸಿದ್ಧ ಶಾಂತಾದುರ್ಗಾ ದೇವಿ. ಇಂತಹ ದೈವಿಕ ಕ್ಷೇತ್ರಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.